ಬ್ಯೂಟಿಫುಲ್ ವೆದರ್. ವೆಲ್ಕಮ್ ಟು ಮೈ ನ್ಯೂ ಲಾಗ್. ಕಾಲ್ ನೋಡೆ ಎಷ್ಟು ಗಲೀಜಾಗಿದೆ ನೋಡೆ, ನಿನ್ನ ಸ್ವಲ್ಪ ಹೇಗಾಗಿದೆ ಅಂತೇಳಿ ನೋಡೆ. ಅದು ಜೋಪಾನವಾಗಿ ಹೋಗಬೇಕು. ಇಲ್ಲಿ ನೋಡ್ರಿ, ಇವಾಗ ದಾರಿ ಹೋಗೋದು ಈ ಕಿಂಡಿ ಒಳಗಿಂದ ನಾವು ಹೋಗ್ಬೇಕಾಗತ್ತೆ. ಒಂದ್ಸತಿ ಹೋಗ್ಬೇಕಿದ್ರೆ ಹೋಗ್ಬೇಕಂತೆ, ನಾನು ನದಿಗೆ ಹೋದಾಗ ಕೂಗ್ತೀನಿ ಅಂತ ಹೇಳಿ. ಸೊ ನೋಡಿ ಹೇಗೆ ಹೋಗ್ತಾ ಇದೆ ಅಂತ ಹೇಳಿ ನೀರು. ಯಪ್ಪ, ನೋಡ್ಲಿಕ್ಕೆ ಮಾತ್ರ ಭಾಳ ಚಂದ. ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ನಾನು ನಿಮಗೆ ನದಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಇಲ್ಲಿ ತೋಟ ಉಂಟು. ಈ ತಗ್ಗಿಗೆ ಒಂದು ಘಟ್ಟ ಹತ್ತಿ ಇಳಿದ್ರೆ ನಮ್ಗೆ ನದಿ ಸಿಗತ್ತೆ. ಅಷ್ಟು ಹತ್ತಿರದಲ್ಲಿ ನದಿ ಇದೆ. ಇದು ತೋಟ. ಹೆಂಗೆ ಡೌನಿಗೆ ಹೋದರೆ ನದಿ ಸಿಗತ್ತೆ. ಸೊ ಇವತ್ತು ನಾನು ಹೋಗ್ತಾ ಇದ್ದೀನಿ ನದಿಗೆ. ಮಧ್ಯಾಹ್ನ ಊಟ ಮಾಡಿದ್ದೆ, ನದಿಗೆ ಹೋಗ್ತಾ ಇದ್ದೀನಿ. ಫುಲ್ ಘಟ್ಟ ಇದೆ. ಹೋಗಬೇಕಿದ್ರೆ ಜಾರ್ಕೊಂಡು ಹೋದರೆ ಆಯಿತು, ಆದರೆ ಬರಬೇಕಾದ್ರೂ ಉಂಟಲ್ಲ ಫುಲ್ ಘಟ್ಟ. ಈಗ ನಾನು ಘಟ್ಟನ ಇಳಿಬೇಕು. ಇಲ್ಲಿ ಕೆಳಗಿದೆ, ಇಲ್ಲಿಂದೆಲ್ಲ ನದಿ ಕಾಣಿಸೋದಿಲ್ಲ, ಅಷ್ಟು ಆಳ ಇದೆ. ಫುಲ್ ಘಟ್ಟ, ಯಾಕಂದರೆ ನದಿ ಇದ್ಮೇಲೆ ಘಟ್ಟ ಇರೋದು ಕಾಮನ್ನು. ಹಾಗೆ ಇಲ್ಲಿ ದಾರಿ ಗೀರಿ ಏನೂ ಇಲ್ಲ, ಫುಲ್ಲು ಮುಚ್ಚೋಗಿದೆ. ಇಲ್ಲಿ ಕೆಳಗಡೆ ಈಗ ಹೋಗಬೇಕು. ಆಲ್ರೆಡಿ ನಾಯಿಗಳು ಮುಂದೆ ಹೋಗ್ತಾ ಇದ್ದಾರೆ. ಸೊ ಹೋಗುವ. ಸೊ ಹೋಗ್ಬಿಟ್ಟು ನದಿಗೆ ಹೋಗಿ ನದಿ ಹೇಗಿದೆ ಮತ್ತು ಯಾವ ನದಿ ಅಂತ ಹೇಳಿ ತಿಳ್ಕೊಂಡು ಬರೋಣ. ನದಿಗೆ ಹೋಗುವಂಥ ಘಟ್ಟ ಜಾರುಗುಂಡಿ, ಏನಾದರೂ ಕಾಲು ಜಾರು ಹೋದರು ಅಂದರೆ ಸೀದಾ ನದಿ ಗುಂಡಿಗೆಯ. ಇಲ್ಲಿ ದಾರಿ ಎಲ್ಲ ಇಲ್ಲವೇ ಇಲ್ಲ, ನಾವೇ ದಾರಿ ಮಾಡ್ಕೊಂಡು ಹೋಗಬೇಕು. ಇಲ್ಲಿ ಫುಲ್ ಮಳೆಗಾಲದಲ್ಲೆಲ್ಲ ಮರ ಪಲ್ಟಿ ಹೊಡೆದು ಇದ್ದಿದೆ. ಈ ಮತ್ತು ನದಿ ಸೈಡ್ ಘಟ್ಟ ಇರುತ್ತಲ್ಲ, ಅಲ್ಲೆಲ್ಲ ಹೋಗಲಿಕ್ಕೆ ಭಾಳ ಭಯ. ಹಾಗೆ ಎಲ್ಲ ಜಾಸ್ತಿ ಇರುತ್ತೆ. ಹಾಗಾಗಿ ನಮಗೆಲ್ಲ ಒಬ್ಬರಿಗೆಲ್ಲ ನದಿಗೆಲ್ಲ ಎಂಟ್ರಿ ಕೊಡೋದಿಲ್ಲ. ನನ್ನ ಜೊತೆ ಅಮ್ಮನೂ ಬರ್ತಾ ಇದ್ದಾರೆ. ಎಷ್ಟು ಹತ್ತಿರದಲ್ಲಿ ನದಿ ಇದ್ರೂ ನದಿ ನೀರು ತೋಟದಲ್ಲಿ ಕೇಳಿಸುತ್ತೆ. ಆದ್ರೂ ಕೂಡ ನಮಗೆ ನದಿಗೆ ಬಿಡೋಕ್ಕೆ ಚಾನ್ಸೇ ಇಲ್ಲ. ಅರ್ಧ ಗುಡ್ಡನ್ನು ಇಳಿದಾಯಿತು, ಇನ್ನು ಅರ್ಧ ಗುಡ್ಡನ್ನು ಇಳಿಬೇಕು. ಸೊ ಇಲ್ಲಿಂದ ನದಿ ಕಾಣಿಸುತ್ತೆ. ಸೊ ನದಿ ಕಾಣಿಸ್ತಿರ್ಬೋದು, ನೀರು. ಸೊ ಹಿಂಗಿದೆ ದಾರಿ, ಫುಲ್ ಜರ್ಕಲ್. ಯಾವುದೇ ರೀತಿ ಅಂತ ಗ್ರಿಪ್ ಹಿಡ್ಕೊಳಿಕ್ಕೆ ಒಂದು ಗಿಡನೂ ಕೂಡ ಇಲ್ಲ, ಆ ಥರ ಇದೆ. ಫುಲ್ ಡೌನು. ಒಂದ್ಸತಿ ಏನಂದ್ರೆ ಹಾಳೆ ಮೇಲೆಲ್ಲ ಕೂತ್ಕೊಂಡು ಜಾರ್ಬುಂಡಿ ಹೊಡಿಬೋದು. ತಗೊಂಡು ಬಂದಿದ್ರು ಸುಯ್ ಅಂತ ಹೋಗಿ ನದಿಗೆ ಮುಡ್ತಿದ್ದಾಗಿತ್ತು. ಆದರೆ ನನ್ನ ಮೈಕೈಲಿ ಎದಕ್ಕೆ ಬರ್ತಿತ್ತೋ ಗೊತ್ತಿಲ್ಲ. ಇದೆ ಫುಲ್ ಹೋಗೋ ದಾರಿ ಚೆಂದ ಇದೆ ಅಲ್ವಾ. ಇವಾಗ ಇಷ್ಟು ಮಜಾ ಇಲ್ಲ. ಸೊ ನೆಕ್ಸ್ಟ್ ದರ್ಕು ಫುಲ್ಲು ಬೀಳತ್ತಲ್ಲ, ಆವಾಗಂತೂ ಕೇಳಲೇಬಾರ್ದು. ಚಪ್ಪಲಿ ಗಿಪ್ಲಿ ಹಾಕ್ಕೊಂಡೆಲ್ಲ ಇಲ್ಲಿ ಹೋಗೋಕ್ಕಾಗೋದಿಲ್ಲ. ಖಾಲಿ ಇರುತ್ತಲ್ಲ, ಹಂಗೆ ಹೋಗ್ಬೇಕು. ಚಪ್ಪಲಿ ಹಾಕ್ಕೊಂಡು ಹೋದರೆ ಚಪ್ಪಲಿಗೆ ಗ್ರಿಪ್ ಸಿಗೋದಿಲ್ಲ. ಈ ನದಿ ತುಂಬ ದೊಡ್ಡ ನೀರಿದೆ. ಬನ್ನಿ ಈ ನದಿ ಸ್ವಲ್ಪ. ನದಿ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಇಷ್ಟು ಹತ್ತಿರದಲ್ಲಿ ನಮ್ಮ ನದಿ ಇದ್ರೂ ನದಿಗೆ ಬರುವಂಥ ಅವಕಾಶ ನಮಗೆ ಇರೋದಿಲ್ಲ. ಏನು ಮಾಡೋದು ಹೇಳಿ? ಸೊ ನದಿ ಬ್ಯೂಟಿಫುಲ್ ವೆದರ್. ಸೊ ಗೈಸ್, ವೆಲ್ಕಮ್ ಟು ಮೈ ನ್ಯೂ ಲಾಗ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣಿರುವಂತಹ ಬೆಲ್ಲೈಕನ್ನ ಒತ್ತಿ. ನಾನು ಹಾಕುವಂಥ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ. ನೀವು ಆರಾಮಾಗಿ ಆವಾಗ ವಿಡಿಯೋನ ನೋಡ್ಬೋದು. ಸೊ ನದಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡಿ. ಹಾಗೆ ಈ ನದಿ ಯಾವುದು ಅಂತಂದರೆ ಶಾಲ್ಮಲಾ ನದಿ. ಸಹಸ್ರಲಿಂಗ ಇದೆಯಲ್ಲ, ಸಹಸ್ರಲಿಂಗಕ್ಕೆ ತುಂಬ ಜನ ಭೇಟಿ ಕೊಟ್ಟಿರ್ತೀರ, ಅದೇ ನದಿ ಇದು. ಸೊ ಆ ಸಹಸ್ರಲಿಂಗ ಇರೋದು ಇದೇ ನದಿಯ ಮೇಲ್ಗಡೆಯಲ್ಲಿ. ಸೊ ಇವಾಗ ನಾನಿರೋದು ಆ ನದಿಯ ಕೆಳಗಡೆಯಲ್ಲಿ. ಸುಮಾರು ಇದು ಗಣೇಶ ಪಾಲ್ ಇದೆಯಲ್ಲ, ಅದಕ್ಕಿಂತ ಸ್ವಲ್ಪ ಮೇಲ್ಗಡೆ ಇವಾಗ ನಾನಿರೋದು. ಸೊ ಇಲ್ಲಿ ಯಾವುದೇ ನೋಡುವಂತಹ ಪ್ಲೇಸ್ಗಳಿಲ್ಲ. ಸೊ ಹಾಗೆ ಇದು ನಮ್ಮ ತೋಟದಲ್ಲಿ ಪಕ್ಕದಲ್ಲಿ ಇರೋದ್ರಿಂದ ತುಂಬ ಹತ್ತಿರದಲ್ಲಿದೆ. ಹಾಗಾಗಿ ಇವತ್ತು ಮಧ್ಯಾಹ್ನ ಊಟ ಮಾಡಿದ್ದೆ, ನದಿಗೆ ಬಂದಿದ್ದೀನಿ ನಾನು ಮತ್ತು ನಮ್ಮ ಅಮ್ಮ ಸೇರಿಕೊಂಡು. ಸೊ ಒಬ್ರೊಬ್ರಿಗೆಲ್ಲ ನದಿಗೆ ಬರೋಕ್ಕೆ ಬಿಡೋದಿಲ್ಲ. ಸೊ ನದಿ ಹರಿವು ತುಂಬ ದೊಡ್ಡದಾಗಿದೆ, ಅಂದರೆ ತುಂಬ ನೀರಿದೆ. ಯಾಕೆಂದರೆ ಈ ನದಿಗೆ ಯಾವಾಗಲೂ ಕೂಡ ನೀರು ಹರಿತಾನೆ ಇರುತ್ತೆ. ಇದಂದರೆ ಎಷ್ಟೇ ಬರಗಾಲ ಬಂದ್ರೂ ಕೂಡ ಈ ನದಿ ಬತ್ತೋಗೋದಿಲ್ಲ. ನೀರು ಯಾವಾಗಲೂ ಕೂಡ ಈ ಥರ ಹರಿತಾನೆ ಇರುತ್ತೆ. ಇವಾಗ ಸ್ವಲ್ಪ ಜಾಸ್ತಿನೇ ಇದೆ ನೀರು. ಈ ಕಡೆಯಿಂದ ಆ ಕಡೆಗೆ ದಾಟುವಂಗಿಲ್ಲ, ಎಲ್ಲೂ ಹೋದ್ರೂ ಕೂಡ ಅಷ್ಟು ನೀರಿದೆ ಇಲ್ಲಿ. ಸೊ
ನದಿಗೆ ಯಾರಾದರೂ ಬಂದರೆ ಸ್ವಲ್ಪ ಜೋಪಾನವಾಗಿ ಎಲ್ಲರ ಮನೆಯಲ್ಲೂ ಕೇರ್ ತಗೊತಾರೆ. ಹಾಗೆ ಸೊ ನಮ್ಮ ಮನೇಲೂ ಕೂಡ ಒಬ್ರೊಬ್ರಿಗೆ ನದಿಗೆ ಬಿಡೋದಿಲ್ಲ. ಇಷ್ಟು ಹತ್ರದಲ್ಲಿ ನದಿ ಇದ್ರೂ ಕೂಡ ನಮಗೆ ನೋಡಲಿಕ್ಕೆ ಅವಕಾಶ ಇಲ್ಲ. ಯಾರಾದರೂ ಬಂದರೆ ಮಾತ್ರ ದೊಡ್ಡವರು ನಮ್ಮ ನದಿಗೆ ಬರಬೇಕು. ಸೊ ಬನ್ನಿ, ಅವಾಗವಾಗ ಬರ್ತಾ ಇರ್ತೀವಿ ತುಂಬ ಸಲ ಟೈಮ್ ಪಾಸಿಗೆ, ಅಥವಾ ಬೇಜಾರಾದಾಗ, ಅಥವಾ ಹೀಗೆ ಯಾರಾದರೂ ನಮ್ಮ ಮನೆಗೆ ಬಂದರೆ, ಅಥವಾ ನಮ್ಮ ಫ್ರೆಂಡ್ಸ್ ಬಂದರೆ, ಅಥವಾ ಯಾರೋ ಬಂದ್ರೂ ಕೂಡ ಟೈಮ್ ಪಾಸಿಗೆ ಅಂತ ಹೇಳಿ ಈ ಥರ ನದಿಗೆ ಬಂದಿರ್ತೀವಿ. ಸೊ ಹಾಗೆ ಮನೆ ಹತ್ರನೂ ಕೂಡ ಇದೇ ನದಿ ಹತ್ರದಲ್ಲಿ ಹೋಗಿದೆ. ಆದರೆ ಅಲ್ಲಿ ಹೋದರೆ ಮನೆ ಹತ್ರ ಹೋಗಿ ನದಿಗೆ ಏನಾದರೂ ಹೋದ್ರು ಅಂದರೆ ಈ ಥರ ಕಲ್ ಮೇಲೆಲ್ಲ ನಿಂತ್ಕೊಂಡು ಈ ಥರ ಇದು ಮಾಡ್ಲಿಕ್ಕಾಗೋದಿಲ್ಲ, ಯಾಕೆಂದರೆ ಅಲ್ಲಿ ದೊಡ್ಡ ಗುಂಡಿ. ಹಾಗಾಗಿ ಸೊ ಇಲ್ಲಿ ನಮ್ಮ ತೋಟ ಹತ್ರ ಇದೆಯಲ್ಲ, ಅಲ್ಲಿಗೆ ಬಂದರೆ ಅದ್ರ ಒಂದೇ ಒಂದು ಪ್ರಾಬ್ಲಮ್ ಅಂತಂದರೆ ಘಟ್ಟ ಇಳಿಬೇಕು ಮತ್ತು ಹೋಗ್ಬೇಕಿದ್ರೆ ಘಟ್ಟ ಹತ್ತಬೇಕು. ಸೊ ಬನ್ನಿ, ಇದು ದೊಡ್ಡ ಗುಂಡಿ ಅಲ್ಲ ಅಂತಂದರೆ ಆದರೂ ಕೂಡ ಇಷ್ಟು ನೀರಿದೆ. ಇದು ನೆಕ್ಸ್ಟ್ ಬೇಸಿಗೆಗಾಲದಲ್ಲಿ ಇಲ್ಲೆಲ್ಲ ಫುಲ್ ನೀರು ಖಾಲಿ ಆಗುತ್ತೆ. ದೊಡ್ಡ ಗುಂಡಿ ಕಾಣಿಸ್ತೀನಿ ನಿಮಗೆ, ಇಲ್ಲಿ ಕೆಳಗಡೆ ಇದೆ. ಸೊ ಅದು ತುಂಬ ಆಳ ಇದೆ, ಎಷ್ಟು ಆಳ ಇದೆ ಅಂತ ಗೊತ್ತಿಲ್ಲ. ಎಷ್ಟೇ ಬೇಸಿಗೆ ಬಿದ್ದರೂ ಕೂಡ ಆ ಗುಂಡಿ ಒಣಗೋದಿಲ್ಲ, ಅಷ್ಟು ನೀರಿರುತ್ತೆ. ಸೊ ಬನ್ನಿ, ಪಕ್ಕದಲ್ಲಿ ಮರಳಿರತ್ರ ಅದರಲ್ಲಿ ನಡೆದಾಡಿದಾಗ ಇಲ್ಲಿ ನೋಡಿ ದೆವ್ವಗಳ ಕಾಲು ಥರ ಎಲ್ಲರ ಕಾಲು ಈ ಥರ ಉಗಿಯುತ್ತೆ. ಸೊ ನಂದು ಕೂಡ ಉಗಿತಾ ಇದೆ ನೋಡಿ. ಆಲ್ರೆಡಿ ಇಷ್ಟು ಜನ ಓಡಾಡಿದ್ದೆ ಕಾಲು ಹೆಜ್ಜೆ ಗುರುತು ಹೇಗೆ ಕಾಣಿಸುತ್ತೆ ಅಂತ ಹೇಳಿ ಫುಲ್ ಇದೇ ನೋಡಿ. ದೊಡ್ಡ ಗುಂಡಿ ಅಂತ ಹೇಳಿದ್ನಲ್ಲ, ಅಂತಂದರೆ ಆಳ ಇರುವಂತಹ ಹೊಂಡ, ತುಂಬ ಕೆಳಗಿಂದ ಸೊ ಇಷ್ಟು ಮೇಲೆ ತುಂಬ ಆಳ ಇದೆ. ಇದು ನೋಡಿ, ನೀರು ಯಾವ ಕಡೆ ಹರಿತಿದೆ ಅಂತಲೂ ಕೂಡ ಕಾಣಿಸೋದಿಲ್ಲ. ಅಂದರೆ ಹಾಗೆ ಫುಲ್ ಹಾಕ್ಕೊಂಡು ಹೋಗ್ತಾ ಇದೆ ಈ ಹೊಂಡ. ಎಲ್ಲಾದರೂ ಮೀನ ಬರತ್ತಂತೇಳಿ ನೋಡುವ, ಎಲ್ಲೂ ಬರ್ತಾಯಿಲ್ಲ. ಒಂದೇನು ಚಿಕ್ಕ ಮೀನ, ಎರಡನ ಏನೂ ಬಂದಿದೆ. ಇಲ್ಲೆಲ್ಲ ಎಲ್ಲಿ ಮೀನ ಇರುತ್ತಲ್ವ. ಸೊ ಹಾಗೆ ನದಿಯ ಪಕ್ಕದಲ್ಲಿ ಇಂಥ ದೊಡ್ಡ ಮಾವಿನ ಮರ, ಉಪ್ಪಿಗೆ ಹಾಕ್ತಾರಲ್ಲ ಮಾವಿನ ಮಿಡಿ, ಅದರದ್ದು ಮರ ತುಂಬ ಇದೆ. ಸೊ ಇಂತಹ ದೊಡ್ಡ ಮರ, ಒಂದೊಂದು ಮರನೂ ಕೂಡ ಇಷ್ಟಿಷ್ಟು ದೊಡ್ಡ ದೊಡ್ಡ, ಏನೂ ಕೂಡ ಇಲ್ಲ, ಬರೀ ಕಲ್ಲು ಮೇಲೆ ಇರೋದು. ಇದು ನೋಡ್ರಿ, ಇಷ್ಟು ದೊಡ್ಡ ಮರ. ಮಾವಿನ ಹಣ್ಣು ಸೀಸನಿಗೆ ಬಂದ್ರಂತೂ ಸಖತ್ತಾಗಿ ತಿನ್ಬೋದು. ಆದರೆ ನದಿಯಲ್ಲಿ ಇಷ್ಟೆಲ್ಲ ನೀರು ಇರೋದಿಲ್ಲ ಅವಾಗ. ಉಪ್ಪಿಗೆ ಹಾಕಲಿಕ್ಕೆ, ಉಪ್ಪಿನಕಾಯಿ ಹಾಕಲಿಕ್ಕೆ, ಅಥವಾ ಜೀರಿಗೆ ಮಿಡ್ಗೆ ಎಲ್ಲ ಇರುತ್ತಲ್ವ, ಈ ಥರದ್ದೆಲ್ಲ ಮರಗಳೇ ಇರುತ್ತೆ. ಸೊ ಹಾಗೆ ಇದು ಒಂದು ಮರ, ಇಷ್ಟು ದೊಡ್ಡ ಮರ. ನಾವು ಮನೆಯಲ್ಲೆಲ್ಲ ಮಾಡಿದ್ರೆ ಇಷ್ಟು ದೊಡ್ಡ ಮರ ಎಲ್ಲ ಆಗೋದೇ ಇಲ್ಲ. ಸೊ ನೀರಿನ ರಭಸ ಎಷ್ಟಿದೆ ಅಂತಂದರೆ, ಎಲ್ಲಾದರೂ ನಾವು ಆ ನೀರೊಳಗೆ ಬಿದ್ದರು ಅಂತಂದ್ರೆ ಮುಗೀತು ನಮ್ಮ ಕತೆ. ಸೀದಾ ನೀರಿನ ಜೊತೆಗೆ ನಾವು ಕೂಡ ನೀರು ಪಾಲಾಗುತ್ತೀವಿ, ಅಷ್ಟು ಜೋಸೆ ಇರುತ್ತೆ ನೀರಿನ ರಭಸ. ನೋಡಿ ಹೇಗೆ ಹೋಗ್ತಾ ಇದೆ ಅಂತ ಹೇಳಿ ನೀರು. ಅಯ್ಯಪ್ಪ, ನೋಡ್ಲಿಕ್ಕೆ ಮಾತ್ರ ಭಾಳ ಚಂದ. ಅದೇ ಏನಾದರೂ ಕಾಲು ಜಾರ್ತು ಅಂದರೆ ನಮ್ಮ ಜೀವನನೂ ಅಷ್ಟೇ ಚಂದ ಆಗತ್ತೆ. ನೋಡಿ ಎಷ್ಟು ಸ್ವಚ್ಛವಾದ ನೀರು ಅಂತ ಹೇಳಿ. ಆದರೂ ಕೂಡ ಈ ನದಿಗೆ ತುಂಬ ಪ್ಲ್ಯಾಸ್ಟಿಕ್ಕು, ತುಂಬ ಕಲುಷಿತ ವಸ್ತುಗಳು ಬರುತ್ತೆ. ಮಳೆಗಾಲದಲ್ಲಿ ನೀರು ಬಂದರೆ ಸಾಕು, ತುಂಬ ಅಂದರೆ ತುಂಬ. ಒಂದೊಂದು ಕಡೆ ನೀರು ಸ್ಟಾಕ್ ಆಗುತ್ತೆ, ಅಂದರೆ ರೌಂಡ ಹೊಡೆದು ನೀರು ಅಲ್ಲೇ ಸರ್ಕಲ್ ಹೊಡಿಯುತ್ತೆ. ಅಲ್ಲಂತೂ ಎಷ್ಟು ಪ್ಲಾಸ್ಟಿಕ್ಸ್ಗಳು ಏನೇನು ಇರುತ್ತೋ ಅನ್ನೋದು ಹೇಳೋಕ್ಕಾಗಲ್ಲ, ಅಷ್ಟು ಕೆಟ್ಟದಾಗಿ ಪ್ಲಾಸ್ಟಿಕ್ಸ್ಗಳು ಬರುತ್ತೆ. ಸೊ ಇವಾಗ ನೋಡ್ರಿ ಎಷ್ಟು ಕ್ಲೀನಾಗಿದೆ ಈ ನದಿ. ಆದರೆ ನದಿ ದಡಕ್ಕೆ ಆ ಕಡೆ ಈ ಕಡೆ ಎಲ್ಲ ನೋಡಿಬಿಟ್ರೆ ಮಳೆಗಾಲದಲ್ಲಿ ಬಂದು ಸ್ಟಾಕ್ ಆಗಿರುವಂಥ ಪ್ಲಾಸ್ಟಿಕ್ಗಳು, ಬಾಟ್ಲುಗಳೆಷ್ಟು, ಮತ್ತು ಕೊಟ್ಟೆಗಳೆಷ್ಟು, ಮತ್ತು ನಾನಾ ಥರದ್ದು ಟಯರ್ಸು, ರಬ್ಬರ್ಸು, ಅದು ಏನೇನು ಇರುತ್ತೆ ಅಂತದ್ದು ಹೇಳೋಕ್ಕಾಗೋದಿಲ್ಲ. ಸೊ ಅಷ್ಟೇ. ಆದರೆ ನೀರು ಮಾತ್ರ ತುಂಬ ಸ್ವಚ್ಛವಾಗಿದೆ ನೋಡಿ.
ಬಂದಿದ್ದೀನಿ ದಾಟ್ಕೊಂತ, ಆ ಕಡೆಯಿಂದ ನೀರನ್ನು ದಾಟ್ಕೊಂಡು ಇಲ್ಲಿಗೆ ಬಂದಿದ್ದೀನಿ. ಅಂದರೆ ಅಪ್ಪನಿಗೆ ಏನಾದರೂ ಗೊತ್ತಾಯಿತು ಅಂದರೆ ತಗೊಳ್ತಾನೆ ನಮಗೆ. ಇವಾಗ ಮತ್ತೆ ದಾಟ್ಕೊಂಡು ಆ ಕಡೆ ಹೋಗ್ಬೇಕು. ಸೊ ಇದು ಶಿರ್ಸಿ ತಾಲೂಕು. ಹಾಗೆ ಈ ಕಡೆ ಬಂದರೆ ಇದು ಯಲ್ಲಾಪುರ ತಾಲೂಕು. ಈ ನದಿ 2 ತಾಲೂಕುಗಳನ್ನು ಡಿವೈಡ್ ಮಾಡಿದೆ. ಮಧ್ಯಾಹ್ನ ಊಟ ಮಾಡಿದ್ದೆ, ನದಿಗೆ ಬಂದು 1 ಅವರ್ ಆಯಿತು. ಸೊ ನದಿ ಎಲ್ಲ ಸುತ್ತಾಡಾಯಿತು, ನೀರಲ್ಲಿ ಆಟ ಆಡೇನೋ ಮುಗೀತು. ಸೊ ಇವಾಗ ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆಯಲ್ಲ ಈ ಗುಡ್ಡ, ಇದನ್ನು ಹತ್ತು ಹೋಗಬೇಕು. ಹತ್ತು ಹೋಗಿದೆ ಮಾಮೂಲಿ ಉಂಟಲ್ಲ ದಿನ ಕೆಲಸ, ಹೋಗಿ ಕಳೆ ತೆಗೆಯೋದು. ಆಲ್ರೆಡಿ ನದಿಗೆಲ್ಲ ಫುಲ್ ತಂಪಲು ಬಂತು. ನಾನು ಬಂದಾಗ ಫುಲ್ ಬಿಸಿಲಿತ್ತು, ಇವಾಗ ಫುಲ್ಲಾಗಿ ತಂಪಾಗಿದೆ. ಅಂತಂದರೆ ಸೂರ್ಯ ಹೋಗಾಯಿತು ಹಾಗೆ. ಯಾಕೆಂದರೆ ಈ ಕಡೆಯೂ ಫುಲ್ ಗುಡ್ಡನೆಯ ನದಿ ಮಧ್ಯದಲ್ಲಿ ಹರಿತಾ ಇದೆ. ಹಚ್ಚ ಹಸಿರಿನ ಮಧ್ಯದಲ್ಲಿ ಶಾಲ್ಮಲಾ ನದಿ ಹರಿತಾ ಇದೆ. ಸೊ ಇದೂ ಒಂದು ಗುಂಡಿ, ಇದು ತುಂಬ ಆಳ ಇದೆ. ಸೊ ಅವಾಗವಾಗ ಹೀಗೆ ನದಿಗೆ ಬರ್ತಾ ಇರ್ತೀನಿ. ತುಂಬ ಖುಷಿಯಾದಾಗೂ ನದಿಗೆ ಬರ್ತೀನಿ, ತುಂಬ ಬೇಜಾರಾದಾಗೂ ನದಿಗೆ ಬರ್ತೀನಿ. ಇರೋದು ಒಂದೇ ನಮ್ಮ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಜಾಗ ಅಂತಂದರೆ ಇದು ನದಿ. ಈ ನದಿಗೆ ಆವಾಗ ಬರ್ತಾ ಇರ್ತೀನಿ. ಇದೇ ಜಾಗಕ್ಕೆ ಬರ್ತೀನಿ, ಇಲ್ಲೇ ಬರ್ತೀನಿ ಅಂತಲ್ಲ. ಸೊ ಇಲ್ಲಿಂದ ಮೇಲ್ಗಡೆಗೂ ತುಂಬ ಮನೆಯಿಂದೆಲ್ಲ ಹೋಗ್ಬೋದು. ಅಲ್ಲಿನೂ ಕೂಡ ತುಂಬ ಸುಂದರವಾದಂತಹ ವಾತಾವರಣ ಕ್ರಿಯೇಟ್ ಆಗುತ್ತೆ. ಸೊ ಅಲ್ಲಿ ಬರ್ತೀನಿ. ಹಾಗೆ ಏಕಲಿಂಗ ಮತ್ತು ತಪೋವನ ಅಂತೇಳಿ ಪ್ಲೇಸಸ್ಗಳಿದೆ ಇಲ್ಲಿ. ಇವಾಗ ಹೋಗೋಕ್ಕಾಗೋದಿಲ್ಲ, ಅಲ್ಲಿ ತುಂಬ ನೀರು ಇರೋದ್ರಿಂದ. ಸೊ ಏಪ್ರಿಲ್ ಮೇ ತಿಂಗಳಲ್ಲೆಲ್ಲ ಅಲ್ಲಿ ಹೋಗ್ಬೋದು, ಅಲ್ಲಿ ಹೋಗ್ತೀನಿ. ಸೊ ಟೈಮ್ ಸ್ಪೆಂಡ್ ಮಾಡ್ತೀನಿ. ಸೊ ಬನ್ನಿ, ಈಗ ಘಟ್ಟ ಹತ್ತಬೇಕಿದ್ರೆ ಇಲ್ಲಿ ಕಳೆದಿರುವಂಥ ಕಾಲನೆಲ್ಲ ಮತ್ತೆ ರೀಕ್ರಿಯೇಷನ್ ಆಗುತ್ತೆ. ಯಾಕೆಂದರೆ ಅಷ್ಟು ದೊಡ್ಡ ಘಟ್ಟ ಇದೆ, ಹತ್ತಿ ಹೋಗಬೇಕು. ಸೊ ಹೋಗಿ ತೋಟಕ್ಕೆ ಕಳೆ ಕೀಳುವ. ಸೊ ಅದಕ್ಕಿಂತ ಮುಂಚೆ ಟೀ ಕುಡಿಬೇಕು. ಟೀ ಕುಡ್ದಾದ್ಮೇಲೆ ತೋಟಕ್ಕೆ ಹೋಗಿ ಕಳೆ ಕೀಳ್ದೆ ಮತ್ತು ಸಂಜೆ ಕಂಟಿನ್ಯೂ ಆಗಿ ನಮ್ಮ ಡ್ಯೂಟಿ ಹೇಗಿರುತ್ತೋ ಹಾಗೆ ಮಾಮೂಲಿ ಇರುತ್ತೆ. ಸೊ ಬನ್ನಿ ಈಗ ಘಟ್ಟ ಹತ್ತುವ. ಸೊ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ಎಂತೆಂಥ ದೊಡ್ಡ ದೊಡ್ಡ ಮರಗಳೆಲ್ಲ ಬಂದು ತೀರ್ಕೊಂಡು ಇಲ್ಲಿ ಮಧ್ಯೆ ಎಲ್ಲದಲ್ಲೂ ಉಂಟು. ನಮ್ಮ ದಾರಿ ಉಂಟಲ್ಲ ಎಷ್ಟು ಚೆಂದ ಉಂಟು ಗೊತ್ತುಂಟ. ಇಲ್ಲಿ ಇವಾಗ ಗೂವೆ ಒಳಗೆ ಹೋಗಬೇಕು. ಯಪ್ಪ ಕುತ್ಕೊಂಡು ಮಲ್ಕೊಂಡು ಎಲ್ಲ ಮಾಡಿಕೊಂಡು ಈಗ ಘಟ್ಟ ಹತ್ತಬೇಕಾದ್ರೆ ದೇವ್ರೆ ಹೋದಷ್ಟು ವಾಪಸ್ಸೇ ಬರ್ತಾ ಇದ್ದೀನಲ್ಲ. ಇಲ್ಲಿ ನೋಡಿ, ಈ ಗೂವೆಯಿಂದ ಹೊಕ್ಕೊಂತ ಹೋಗ್ಬೇಕು. ತಡಿ ವೇಟ್. ಏನು ಅಮ್ಮ ಇದಕ್ಕೆ ಏನಂತಾರೆ? ವಾಟೆ ಅಂತೆ. ಇದು ವಾಟೆ ಗಿಡ ಹೆಂಗಿದೆ ನೋಡ್ರಿ, ಮುಟ್ಟಿ ಒಳಗಿಂದ ಹೋಗೋದು ಹಾಗೆ ಇರುತ್ತಂತೆ. ಸೊ ಜೋಪಾನವಾಗಿ ಹೋಗಬೇಕು. ಇಲ್ಲಿ ನೋಡ್ರಿ, ಇವಾಗ ದಾರಿ ಹೋಗೋದು ಈ ಕಿಂಡಿ ಒಳಗಿಂದ ನಾವು ಹೋಗಬೇಕಾಗತ್ತೆ. ಇಲ್ಲಿ ಸೋರ್ಕೊಂಡಿದ್ದೀವಿ, ಇಲ್ಲಿ ತೋಟದಿಂದ ಹತ್ತಿರ ಆಗತ್ತೆ ಅಂತ ಹೇಳಿ. ಯಪ್ಪ ಈ ವಾಟೆ ಒಳಗೆ ಅಮ್ಮ ಯಾರು ನೋಡಿಲ್ಲ ಅವರೆಲ್ಲ ನೋಡ್ಕೊಂಡ್ಬಿಡ್ರಿ ವಾಟೆ ಹೇಗಿರುತ್ತೆ ಅಂತ ಹೇಳಿ. ಸೊ ತಡಿ ಒಂದು ನಿಮಿಷ, ಇದನ್ನೆಲ್ಲ ಪಾಸ್ ಆಗ್ತೀನಿ. ಕುತ್ಕೊಂಡೆಲ್ಲ ಹುಡುಕ್ಬೇಕಪ್ಪ ದೇವ್ರೆ. ನೋಡ್ರಿ ವಾಟೆ ಈ ಥರ ಗೊಂತ್ಲಾಗಿರುತ್ತೆ. ಸೊ ಇಲ್ಲಿ ಬಂದು ಕಾಣಿಸ್ತೀನಿ ನಿಮಗೆ, ಹೊರಗಡೆ ಆದರೂ ಬರ್ತೀನಿ. ಸೊ ಈ ಥರ ಇರುತ್ತೆ ವಾಟೆ. ಹೀಗೆ ಇದರಿಂದ ಕಣಜನೂ ಮಾಡ್ತಾರೆ. ಸೊ ತುಂಬ ಯೂಸ್ ಮಾಡ್ತಾರಂತೆ. ಬಟ್ ಅದನ್ನು ಕಡಿದು ತಗೊಂಡು ಬರೋದು ಉಂಟಲ್ಲ ಭಾಳ ಕಷ್ಟ. ಹಾಗೆ ಇವಾಗ ಘಟ್ಟ ಹತ್ತಬೇಕು. ನಂಗೆ ಸುಸ್ತಾಗಿ ಬಿಟ್ಟಿದೆ. ಇನ್ನು ನೆಕ್ಸ್ಟ್ ಅರ್ಧ ಘಟ್ಟ ಹತ್ತಾದ್ಮೇಲೆ ಸಿಗ್ತೀನಿ. ಸೊ ಬನ್ನಿ. ಸೊ ನದಿ ಕಾಣಿಸ್ತಾ ಇರ್ಬೋದು, ಕೆಳಗಡೆ ಇದೆ. ನಾನಿನ್ನು ಅರ್ಧ ಘಟ್ಟಕ್ಕೆ ಬಂದು ಮುಟ್ಟಿದೆ. ಇನ್ನೂ 3/4% ಘಟ್ಟ ಇದೆ ಮೇಲ್ಗಡೆಗೆ. ಹತ್ತಬೇಕಪ್ಪ ದೇವ್ರೆ, ಹೆಂಗಿದೆ ಗೊತ್ತುಂಟ. ಸ್ಟ್ರೇಟ್ ಫುಲ್ ಒಂದು ಸ್ಟೆಪ್ ನಾವು ಮೇಲಿಟ್ಟರೆ ಒಂದು ಸ್ಟೆಪ್ ನಾವು ಕೆಳಗೆ ಬರ್ತೀವಿ. ಸೊ ಆ ಥರ ಇದೆ. ಸೊ ಕಾಣಿಸ್ತೀನಿ. ಇಷ್ಟು ಅರ್ಧ ಹತ್ತಿದ್ದೀನಿ, ಇನ್ನು ಇಷ್ಟು ಹತ್ತಬೇಕು ಮೇಲ್ಗಡೆಗೆ. ನಮ್ಮ ಪಿಂಕಿ ನೋಡಿ ನನಗಿಂತ ಮುಂಚೆ ಹತ್ತಿ ಬಿಟ್ಟಿದ್ದಾಳೆ. ಇಲ್ಲಿ ದಾರಿ ಏನಿಲ್ಲ, ಒಟ್ಟರಾಶಿ ಹೋಗಿ ಹತ್ತೋದು. ಇಲ್ಲಿ ಎಲ್ಲಾದರೂ ಬೀಳ್ತಂದ್ರೆ ಹಿಡ್ಕೊಳಿಕ್ಕೊಂದು ಗಿಡನೂ ಕೂಡ ಇಲ್ಲ, ಆ ಥರ ಜರ್ಕಲ್ಲಿದು. ನದಿಯಿಂದ ಸುಮಾರು 3/4% ಹತ್ತಿದೆ, ಇನ್ನೊಂದು 1/4% ಇದೆ. ಇಲ್ಲಿ ನಾವು ನದಿಗೆ ಹೋಗಿ ಬರೋ ತನಕ ನಮ್ಮಪ್ಪ ಸ್ವಲ್ಪ ಮಲ್ಕೊಂಡು ಎದ್ದು ಟೀ ಮಾಡ್ತಾ ಇದ್ದಾರೆ. ಸೊ ನಾವು ಕರೆಕ್ಟ್ ಟೀ ಕುಡಿಯೋಕ್ಕೆ ಬಂದು ಮುಟ್ಟಿದಂಗೆ ಆಯಿತು.
ಹೋಗ್ರಿ ನೋಡಿ ಯಾವ ರೀತಿ ಗಲೀಜು ಮಾಡ್ಕೊಂಡು ಬಂದಿದ್ದಾಳೆ. ಶಿಶಿ ಪಿಂಕಿ ಕಾಲು ನೋಡೆ ಎಷ್ಟು ಗಲೀಜಾಗಿದೆ ನೋಡೆ, ನಿನ್ನ ಸ್ವಲ್ಪ ಹೇಗಾಗಿದೆ ಅಂತೇಳಿ ನೋಡೆ. ಅದು ಶಿ ಪಿಂಕಿ ನೋಡುವಂಗಿಲ್ಲ, ನನ್ನ ಹತ್ರ ಬರಬೇಡ ನೀ ತುಂಬ ಗಲೀಜಾಗಿದ್ದೀಯಾ. ತಿನ್ನೋದು ಇವತ್ತು ಟೀ ಜೊತೆ ನನಗೆ ಭಾಳ ಇಷ್ಟ. ಯಾರಿಗಿಷ್ಟ ಅಂತ ಹೇಳಿಬಿಡಿ. ನನಗೆ ತುಂಬ ಇಷ್ಟ ಅಂತ ಹೇಳಿಬಿಟ್ಟು ನಮ್ಮ ಬೆಂಗಳೂರಿಗೆ ಹೋದಾಗ ನನಗಂತ ಹೇಳಿ ತಗೊಂಡು ಬಂದಿದ್ದಾರೆ. ಅಂದರೆ ನಮ್ಮ ಅಕ್ಕ ಕೊಟ್ಟು ಕಳಿಸಿದ್ಲು. ನನಗಂತೂ ತುಂಬ ಇಷ್ಟ. ಡೊನೇಟು ಯಾರಿಗೆ ಇಷ್ಟ ಅಂತ ಹೇಳಿಬಿಟ್ಟು ಒಂದು ಕಮೆಂಟ್ ಮಾಡಿ. ಸೊ ನನಗಂತೂ ತುಂಬ ಇಷ್ಟ ಇದೆ. ನೋಡಿ ಹಂಗೆ ನೋಡ್ತಾರೆ ಅಂತ ಹೇಳಿ ನನಗೆ. ಶೋಮಿ ನಾನು ಬಂದಿದ್ದ ತಕ್ಷಣ ನೋಡ್ರಿ ಮಕ್ಕ ಎಟ್ಟಿ ನೋಡಿ ಅಲ್ಲ ಶಾಣು. ಎಲ್ಲರೂ ಹೊಟ್ಟೆ ತುಂಬಿಸ್ಕೊಂಡಿದ್ದಾರೆ ಫುಲ್ಲಾಗಿ. ಬಂದು ನೋಡ ನಮ್ಮ ಶಿವನು. ಬಾ ಶಿವನು ಬಾ. ಎಲ್ಲಿ ಚಂದು ನೋಡ ಇಲ್ಲಿ ಅಂತ ಎಷ್ಟು ಕಸಾಲ ಹಾಕ್ಕೊಂಡಿದ್ದೀಯ ಅಂತ ಹೇಳಿ ಅಲಾನೆ. ಇಲ್ಲಿ ನೋಡಿ ಕೋಡು ಎಷ್ಟು ಚೂಪಾಗಿ ಬಂದಿದೆ ಅಂತ ಹೇಳಿ ಅಲಾನೆ. ಹೋಗುದೀಗ ಇಲ್ಲಿ ನೋಡಿ ತಿನ್ನಕ್ಕೆ ಹಾಕಿದ್ದೀವಲ್ಲ ಅರ್ಧ ತಿನ್ಕೊಂಡು ಹಾಗೆ ಬಿಟ್ಟು ಇಟ್ಕೊಂಡಿದ್ದಾರೆ. ಇವಾಗ ಕಲ್ಸ ತೆಗಿತ ಇಷ್ಟನ ಬಂದ್ವಿ. ಇಲ್ಲಿ ಸೌತೆಕಾಯಿ ಬಳ್ಳಿ ಉಂಟು, ಅದನ್ನು ತೆಗಿಬೇಕಂತ ಕಷ್ಟ ಆಗುತ್ತೆ. ಯಾಕಂದರೆ ಅದು ಏನಾದರೂ ತಾಕ್ತು ಮೈಗಂದರೆ ತುರ್ಸ್ಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ತಿನ್ನಬೇಕಾದ್ರೆ ಭಾಳ ಖುಷಿಯಾಗಿ ಹರ್ಕೊಂಡು ಪರ್ಕೊಂಡು ಎಲ್ಲಿ ಸಿಗತ್ತೋ ಫುಲ್ ಬಳ್ಳಿ ಸರ್ಚ್ ಮಾಡಬೇಕಾದ್ರೆ ಏನೇನೂ ತೊಂದರೆ ಆಗ್ತಿರ್ಲಿಲ್ಲ. ಇವಾಗ ಬಳ್ಳಿ ಎಲ್ಲ ಸತ್ತು ಹೋಯ್ತಲ್ಲ, ಆವಾಗ ಆಗ್ತಿದೆ ತೊಂದರೆ ನಮಗೆ. ಇಲ್ಲಿನೂ ಆಗದೆ ತುರ್ಸತ್ತೆ, ಅಲ್ಲಿನೂ ಇದಾದ್ರೆ ತುರ್ಸತ್ತೆ ಅಂತ ಹೇಳಿ ಹೆಂಗೆ ಹಬ್ಬಿತ್ತು ಇಲ್ಲಿ. ಇವಾಗ ನೋಡ್ರೆ ಮಣ ಆಗಿ ಫುಲ್ಲಾಗಿ ಸತ್ತು ಹೋಗ್ಬಿಡ್ತು. ಈಗ ಇದನ್ನು ತೆಗಿಬೇಕು ಅಂದಾಗ ನಮಗೆ ಕಷ್ಟ ಆಗತ್ತೆ. ಆದರೆ ಬಳ್ಳಿಗೆ ಬಂದಿರುವಂಥ ಸೌತೆಕಾಯಿ ತೆಗೆದು ತಿನ್ನಬೇಕಿದ್ರೆ ಯಾವ ತೊಂದರೆನೂ ಆಗ್ತಾ ಇರಲಿಲ್ಲ. ಚಿಕ್ಕ ಸಸಿಗಳೇ ಇರುತ್ತಲ್ಲ, ಮಳೆ ತುಂಬ ಬೀಳೋದ್ರಿಂದ ಮತ್ತು ಆ ಸಸಿ ಇದ್ದಲ್ಲೇ ಮೇಲ್ಗಡೆಯಿಂದ ನೀರು ಬಂದು ಬೀಳತ್ತಾರೆ. ಅಂದರೆ ದರೆ ಸೈಡ್ ಇರುವಂಥ ಸಸಿನ ಚಿಕ್ಕ ಇರುತ್ತಲ್ವ, ಆವಾಗ ದರೆ ಸೈಡಿಂದ ನೀರು ಕೆಳಗಡೆ ಬೀಳತ್ತೆ. ಆವಾಗ ಮಣ್ಣು ಸ್ವಲ್ಪ ತಗೊಂಡು ಬರುತ್ತಲ್ಲ, ಆವಾಗ ಆ ಬುಡದಲ್ಲಿ ಫುಲ್ಲಾಗಿ ಮೇಲ್ಗಡೆಯಿಂದ ಮಣ್ಣು ಬಿದ್ದಿರುತ್ತೆ. ಆ ಮಣ್ಣನ್ನು ಹಾಗೆ ಇಟ್ಬಿಟ್ರೆ ಸಸಿ ಚೆನ್ನಾಗಿ ಆಗೋದಿಲ್ಲ, ಸತ್ತೋಗೋ ಚಾನ್ಸಸ್ಸು ಇರುತ್ತೆ. ಮತ್ತು ಬುಡ ಹಿಪ್ಗುಟ್ಟು ಬುಡ ದೊಡ್ಡದಾಗಿ ಬೆಳೆಯುವುದಿಲ್ಲ. ಹಾಗೆ ಅದಕ್ಕೆ ಯಾವುದೇ ರೀತಿಯಾದಂತಹ ಆಗದೆ ಬೆಳವಣಿಗೆ ಆಗದೆ ಮತ್ತು ದಟ್ಟವಾಗಿ ಕಾಂಡಗಳನ್ನು ಅದು ಆಗಿ ಬೆಳೆಯುವುದಿಲ್ಲ. ಹಾಗಾಗಿ ದರೆ ಸೈಡ್ ಇರುವಂಥ ಚಿಕ್ಕ ಸಸಿಗಳಿಗೆ ನಾವು ಈ ರೀತಿಯಾಗಿ ಮಣ್ಣನ್ನು ತೆಗೆದಿದ್ವಿ. ಮಣ್ಣನ್ನು ತೆಗೆದುಬಿಟ್ಟು ಸಗಣಿ ನೀರನ್ನು, ಚಿಕ್ಕ ಸಸಿಗಳ ಸಗಣಿ ನೀರನ್ನು ಹಾಕ್ತಾ ಇದ್ದೀವಲ್ಲ, ಹಾಗೆ ಸಗಣಿ ನೀರನ್ನು ಹಾಕಿದ್ವಿ. ಇದಕ್ಕಿಂತ ಮುಂಚೆನೇ ತೆಗಿಬೇಕಿತ್ತು, ಮಳೆಗಾಲ ಮುಗಿತಿದ್ದಂಗೆ. ಆದರೆ ನಮಗೆ ಟೈಮ್ ಸಿಕ್ಕಿಲ್ಲ. ಈಗ ಕಳೆ ತೆಗಿಬೇಕಿದ್ರೇ ಒಟ್ಟಿಗೆ ಈ ಕೆಲಸನ ಮಾಡ್ಕೊತಾ ಹೋಗ್ತಾ ಇದ್ದೀವಿ. ನೋಡಿ, ಪ್ರತಿಯೊಂದಕ್ಕೂ ಕೂಡ ನಾವು ಈ ರೀತಿಯಾಗಿ ಮಣ್ಣನ್ನು ತೆಗೆದಿದ್ದೀವಿ. ನಮ್ಮ ತೋಟದ ಕೆಲಸ ಮಾಡಬೇಕಿದ್ರೆ ಒಂದೆರಡು ಕೆಲಸ ಮಾಡ್ತಾ ಹೋಗ್ತಾ ಇಲ್ಲಪ್ಪ ನಾವು. ಇದು ನೋಡಿ ಜಾಯಿಕಾಯಿ ಪತ್ರಿ, ಏನೋ ಮರ ಅಂತ ನನಗೇನು ಗೊತ್ತಾಗ್ತಿಲ್ಲ ಅಲ್ಪ. ಜಾಯಿಕಾಯಿ ಮರ ಅನಿಸುತ್ತೆ. ಸೊ ತೋಟದಲ್ಲಿ ಮಧ್ಯದಲ್ಲಿ ನೆಟ್ಕೊಂಡಿದ್ದೀವಿ. ಕಾಣಿಸ್ತಾ ಇದ್ದಾರೆ, ಎಷ್ಟು ದೊಡ್ಡದಾಗಿದೆ ಮರ. ತೋಟ ಮಧ್ಯದಲ್ಲಿ ನೆಟ್ಕೊಂಡಿದ್ದೀವಿ. ಜಾಯಿಕಾಯಿ ಮರ ಅನಿಸುತ್ತೆ, ನನಗೇನು ಬರ್ತಾ ಇಲ್ಲ. ಸಂಜೆ ಆಯಿತು. ನಮ್ಮ ದನಗಳ ಜೊತೆ ಈಗ ಮನೆಗೆ ಹೋಗೋದು. ನಾನು ಮುಂದೆ ಅವ್ರ ಹಿಂದೆ. ನೋಡಿ, ಮನೆ ಹೋಗೋದಂತ ಅವರಿಗೂ ಗೊತ್ತಾಗತ್ತೆ. ಬಾ ಕರೆದ್ರೆ ಬಾ ಅಂತ ಬಂದೇ ಬಿಡ್ತಾರೆ. ಹಾಗೆ ನಾನು ಕರೆದಿಲ್ಲ ಏನಿಲ್ಲ ಇವತ್ತು, ಹಾಗೆ ಸುಮ್ಮನೆ ಹೋಗ್ತಾ ಇದ್ದೇನೆ. ಹಾಗೆ ನನ್ನ ಹಿಂದ್ಗಡೆಯಿಂದ ಎಲ್ಲರೂ ಬರ್ತಾ ಇದ್ದಾರೆ. ಹಾಗೆ ಇವತ್ತು ನದಿಗೆ ಹೋಗಿದ್ನಲ್ಲ ಮಧ್ಯಾಹ್ನ, ಬಂದಿದ್ದ ತಕ್ಷಣ ಪ್ರತ ಸರಿಯೇ ಬೈಸ್ಕೊಂಡೆ. ನನಗೆ ಗೊತ್ತಿಲ್ಲದೆ ನದಿಗೆ ಹೋಗಿ ತುಂಬ ಕೂಗಾಡಿದೆ ಅನಿಸುತ್ತೆ. ಅದು ಇಲ್ಲಿ ನಮ್ಮಪ್ಪಂಗೆ ಮಲ್ಕೊಂಡಿದ್ದಲ್ಲಿ ಕೇಳಿಸ್ತು. ಬಂದಿದ್ದೆ, ಯಾಕೆ ಕೂಗಾಡ್ತಿದ್ದಿ, ಯಾಕೆ ಯಾರಾದರೂ ನದಿಗೆ ಹೋದಾಗ ಹಾಗೆ ಕೂಗ್ತಾರಾ, ಯಾರಾದರೂ ನದಿಯಲ್ಲಿ ಬಿದ್ದು ಏನಾದರೂ ಆಗತ್ತೆ ಅಂತೇಳಿ ಆ ಥರ ಕೂಗ್ತಾರೆ ಅಂತ ಹೇಳ್ಕೊಂಡು ಸರಿಯಾಗಿ ಬೈದರು ನನಗೆ. ಹಾಗೆ ಇನ್ನು ಅಮ್ಮನೂ ಹೇಳಿದ್ಲು, ಹೌದು ಅವಳೇ ಕೂಗಿರೋದು, ಅವಳು ಸುಮ್ಮನೆ ವೀಡಿಯೋ ಮಾಡಬೇಕಿದ್ರೆ ಕೂಗ್ತಾ ಇದ್ದಿಲ್ಲ ಅಂತಾಳೆ. ಆದರೆ ನನಗೆ ಗೊತ್ತೇ ಇಲ್ಲ ನಾನು ಅಷ್ಟು ದೊಡ್ಡ ಕೂಗಿದ್ದೀನಿ ಅಂತ ಹೇಳಿಬಿಟ್ಟು. ಅದು ಅಪ್ಪಂಗೆ ಕೇಳಿಸ್ಬಿಟ್ಟಿದೆ. ಆದರೆ ಇನ್ನೊಂದು ಸತಿ ಹೋಗ್ಬೇಕಿದ್ರೆ ಹೋಗ್ಬೇಕಂತೆ, ನಾನು ನದಿಗೆ ಹೋದಾಗ ಕೂಗ್ತೀನಿ ಅಂತ ಹೇಳಿ. ಏನು ಮಾಡೋದು ನನಗೆ ಗೊತ್ತಿಲ್ಲ, ನಾನು ಎಷ್ಟು ಕೂಗಿದ್ದೀನಿ ಅಥವಾ ಕೂಗಿಲ್ವ ಅಂತ ಹೇಳಿ. ಆದರೂ ಅಮ್ಮನೂ ಕೂಡ ಅಪ್ಪನಿಗೆ ಸಪೋರ್ಟ್ ಮಾಡಿದ್ರು, ಹೌದು ಅವಳು ಕೂಗಿದ್ಲಾಗಿತ್ತು ಅಂತ ಹೇಳಿ.
ಆದರೆ ಅಪ್ಪನ ಕಡೆಯಿಂದ ಬೈಸ್ಕೊಂಡಿರೋದು ಮಾತ್ರ ನಾನು. ಸೊ ಇವತ್ತೇ ಇವ್ರದ್ದು ಹೊಟ್ಟೆ ಇವತ್ತಂತೂ ಇನ್ನೂ ಫುಲ್ಲಾಗಿದೆ. ಇವತ್ತೇ ತುಂಬ ಹುಲ್ಲಿತ್ತಾಗಿತ್ತು ತೆಗಿಬೇಕಿದ್ರೆ, ಅಂದರೆ ತುಪ್ಪದ ಕಳೆ ತೆಗಿಬೇಕಿದ್ರೆ. ಹಾಗಾಗಿ ತಂದು ಹಾಕಿದರೆ ಮತ್ತು ಅದು ಬಾಳೆಹಡೆ ಇರುತ್ತಲ್ವ ಅದನ್ನು ಕೂಡ ತಂದು ಹಾಕಿದ್ರು. ಸಿಕ್ಕಾಪಟ್ಟೆ ತಿಂದು ಇವತ್ತು ಹೊಟ್ಟೆ ಫುಲ್ಲಾಗಿಬಿಟ್ಟಿದೆ ಇವ್ರದ್ದು. ಎಲ್ಲರೂ ಕೂಡ ಬಂದರು. ಹಾಗೆ ಇವತ್ತು ಕರ್ಕೊಂಡು ಮನೆಗೆ ಹೋಗೋದು. ಸೊ ಇವತ್ತು ಬೈಸ್ಕೊಂಡಿರೋದು ಮಾತ್ರ ಅದನ್ನು ಕೇಳೋ ಥರ ಆಯಿತು. ಅದರಲ್ಲೂ ನಾನೊಬ್ಬಳೇ ಬೈಸ್ಕೊಂಡೆ ಅನ್ನೋದು ಇನ್ನೂ ಬೇಜಾರು. ಅಮ್ಮ ಸೇಫ್ ಆಗಿಬಿಟ್ಲ, ತಾನೇನು ಕೂಗೇ ಇಲ್ಲ, ಅವಳೇ ಕೂಗಿದ್ದು ಅಂತ ಹೇಳಿಬಿಟ್ಟು. ಸೊ ಏನು ಮಾಡೋದು ಹೇಳಿ, ಹೋಗುವ ಎಕ್ಸೈಟ್ಮೆಂಟಿಗೆ ನಾನು ಕೂಗಿದ್ದು ನನಗೇ ಗೊತ್ತಾಗಿಲ್ಲ. ಇರಲಿ, ಅಪ್ಪನ ಹತ್ರ ತಾನೇ ಬೈಸ್ಕೊಂಡಿರೋದು. ಎಲ್ಲ ದನನೂ ಹೊರಗೆ ಹಾಕಿದೆ. ಅರ್ಧ ತನಕ ಹೋದೆ, ಇಲ್ಲಿ ಗಟ್ಟ ಹತ್ತಿದ್ನಲ್ಲ ಅಲ್ಲಿ ತನಕ ಹತ್ತಿದ್ಬೇಕಾರೆ ಕೌಂಟ್ ಮಾಡಿದೆ. ಯಾಕೋ ಒಂದು ದಿನ ಮಿಸ್ ಆದಂಗೆ ಅನ್ನಿಸ್ತು. ನೋಡಿದ್ರೆ ಒಬ್ಳು ಬಂದೇ ಇಲ್ಲ. ಅಲ್ಲಿ ಹುಲ್ಲು ಹಾಕ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲೇ ಇದ್ದಾಳೆ ಅವಳಿನ್ನೂ. ಸೊ ಅಮ್ಮ ಬಡ್ಕೊತ ಎಲ್ಲೋ ಬೊಬ್ಬೆ ಆಗ್ತಾ ಇದ್ದಾಳೆ. ಏನು ದನನಪ್ಪ ದೇವ್ರೆ. ಸೊ ಈಗ ಅವಳಿಗೆ ಹೋಗಿ ಮತ್ತೆ ಬಡ್ಕೊಂಡು ಬರಬೇಕು ಇದೆ. ಇವಳೊಬ್ಳು ಇಲ್ಲೇ ಇದ್ದಾಳೆ ಒಳಗಡೆನೇ. ಬಿಟ್ಟೋಗಿದ್ರೆ ಇರ್ತಿದ್ಲಾಗಿತ್ತು ಒಬ್ಬಳೆ ಹಿಂದುಗಡೆಗೆ. ಏನಪ್ಪ ತಲೆ ಅಂದರೆ ತಿನ್ನೋದ್ರಲ್ಲಿ ಒಣಕಿದ್ರೆ ಇವರಿಗೆ ಒಬ್ಬರು ಇದ್ದಾರಾ, ಬಿಟ್ಟು ಹೋದ್ರಾ ಅಥವಾ ಏನೂ ಗೊತ್ತಾಗೋದಿಲ್ಲ, ತಿಂತಾ ಇರೋದು. ಯಪ್ಪ ಏನು ದನನಪ್ಪ ನಮ್ಮದು. ತಿನ್ನೋ ಕೊಟ್ಟರೆ ಪ್ರಪಂಚನೇ ಮರಿತಾರಂತೆ, ಹಂಗಾಯ್ತು ನಮ್ಮ ದನಗಳ ಪರಿಸ್ಥಿತಿ. ಅವರೆಲ್ಲ ಅರ್ಧ ದಾರಿಗೆ ಹೋಗ್ಬಿಟ್ಟಿದ್ರು. ಇವಳು ಒಬ್ಬಳು ಇಲ್ಲೇ ಇದ್ದಾಳೆ. ಇವಳು ಗಾಡಿ ಉಂಟಲ್ಲ ಹೈ ಸ್ಪೀಡಲ್ಲಿ ಹೋಗ್ತಾ ಉಂಟು. ಯಾಕೆಂದರೆ ಅವಳು ಬಿಟ್ಟೋಗಿರೋದು ಇವಾಗ ತಲೆಗೆ ಬಂತು ಅನಿಸುತ್ತೆ, ತಾನೊಬ್ಬಳೇ ಹಿಂದಿರೋದು ಅಂತೇಳಿ. ಅವ್ರು ಕಾಣ್ತಾನಿಲ್ಲ, ಅಷ್ಟು ಇವರೇ ಹೋಗ್ಬಿಟ್ಟಿದ್ದಾರೆ. ಇವಳು ರನ್ನಿಂಗ್ ರೇಸ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಹೋಗಲಿಕ್ಕೆ. ಮನೆಗೂ ನಮ್ಮ ಸುಂದ್ರಿ ಗೋಲೆನ ಮುಡಿಸ್ಕೊಂಡ್ಲು. ಸೊ ಅವರಲ್ಲಿ ಮುಂದೆ ಬಂದ್ಕೊಂಡು ಮೇಯ್ತಾ ಇದ್ದಿದ್ರಾಗಿತ್ತು. ಆವಾಗ ಇವಳು ಬಂದು ಸೇರಿಕೊಂಡ್ಳು ಇವ್ರ ಜೊತೆಗೆ. ಇಲ್ಲ ಅಂದಿದ್ರೆ ಒಬ್ಬಳೆ ಸುತ್ತಾಕ್ಸಿ ಬರಬೇಕಿತ್ತು. ಅವರು ನಾನು ಬಂದಿಲ್ಲ ಅಂತ ಹೇಳಿಬಿಟ್ಟು ಮುಂದೆ ಬಂದು ಆರಾಮಾಗಿ ಮೇಯ್ತಾ ಇದ್ದಿದ್ರಾಗಿತ್ತು. ಆವಾಗ ಇಲ್ಲಿ ಖುಷಿ ಆಯಿತು ಅನಿಸುತ್ತೆ, ಪೆದ್ದಿ ಹೋಯ್ತಂತ. ಇವರಿಗೆಲ್ಲ ಕಟ್ಟಾಯಿತು. ಈಗ ಹಾಲು ಕರೆಯೋದೊಂದು ಬಾಕಿ ಇದೆ. ಇವರು ವೇಟ್ ಮಾಡ್ತಿದ್ದಾರೆ ಇಬ್ಬರು. ಇರೋದು ಒಂದೇ ಹಾಲು ಕರೆಯೋದು, ಅದಕ್ಕೆ ಹಾಗೆ ಬಿಟ್ಬಿಡ್ತೀವಿ. ಹುಲ್ಲು ತಿಂತಾ ಇದ್ದಾರೆ. ಹುಲ್ಲು ತಿಂದಾದ್ಮೇಲೆ ಹಾಲು ಕರೆಯೋದು. ಇವಳು ನೋಡಿ ರೆಡಿ ಹಾಕೊಂಡಿದ್ದಾಳೆ. ಸೊ ಅವಳಂತೂ ಆ ಕಡೆನೇ ಮಕ್ಕ ಮಾಡ್ಕೊಂಡಿದ್ದಾಳೆ.